ನಮಸ್ಕಾರ. ಒಬ್ಬ ಡಾಕ್ಟರ್ನಿಂದ ಇನ್ನೊಬ್ಬ ಡಾಕ್ಟರ್ ಹತ್ರ ಅಲ್ದಾಡಿದ ಅನುಭವ ಆಗಿದ್ಯಾ? ಒಂದೊಂದು ಪ್ರಾಬ್ಲಮ್ಗೆ ಒಬ್ಬೊಬ್ಬ ಸ್ಪೆಷಲಿಸ್ಟ್. ಇದರಿಂದ ನಮ್ಮ ಆರೋಗ್ಯದ ಪೂರ್ತಿ ಪಿಕ್ಚರ್ ಸಿಗೋದೇ ಇಲ್ಲ ಅಲ್ವಾ? ಇವತ್ತು ನಾವು ಆರೋಗ್ಯವನ್ನ ಒಂದು ಹೊಸ ದೃಷ್ಟಿಕೋನದಿಂದ ನೋಡೋಣ. ಅಂದ್ರೆ ಕೇವಲ ರೋಗ ಲಕ್ಷಣಗಳನ್ನಲ್ಲ, ಬದಲಿಗೆ ಒಬ್ಬ ವ್ಯಕ್ತಿಯನ್ನ ಸಂಪೂರ್ಣವಾಗಿ ನೋಡುವ ಒಂದು ಸಮಗ್ರ ದೃಷ್ಟಿಕೋನ. ಹಾಗಾದ್ರೆ ಕೇವಲ ರೋಗಲಕ್ಷಣಗಳ ಬಗ್ಗೆ ಮಾತಾಡೋದನ್ನ ಬಿಟ್ಟು ಈ ಸಮಗ್ರ ಆರೈಕೆ ಅಂದ್ರೆ ನಿಜವಾಗ್ಲೂ ಏನು? ಈ ಪ್ರಶ್ನೆನೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಸಮಸ್ಯೆಯ ಬೇರುಗಳನ್ನು ಹುಡುಕಿ ಅದನ್ನ ಬುಡ ಸಮೇತ ಕಿತ್ತಾಕೋದು ಹೇಗೆ ಅಂತ ಈಗ ನೋಡೋಣ ಬನ್ನಿ. ಈ ಫಿಲಾಸಫಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಅದನ್ನು ನಿಜವಾಗ್ಲೂ ಪಾಲಿಸ್ತಿರುವ ಒಂದು ಸಂಸ್ಥೆಯ ಕಥೆಯನ್ನು ನೋಡೋಣ. ಅರ್ಕ ಅನುಗ್ರಹ ಆಸ್ಪತ್ರೆಯಲ್ಲಿ ಈ ಸಮಗ್ರ ಆರೈಕೆಯ ತತ್ವ ಹೇಗೆ ಹುಟ್ಟುಕೊಳ್ತು, ಹೇಗೆ ಬೆಳೀತು ಅಂತ ತಿಳ್ಕೊಳ್ಳೋಣ. ಎಲ್ಲವೂ ಶುರುವಾಗೋದು ಅನುಭವದಿಂದ. ಈ ಆಸ್ಪತ್ರೆಯ ಸಂಸ್ಥಾಪಕರು 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಈ ಫೀಲ್ಡ್ನಲ್ಲಿದ್ದಾರೆ. ಇದು ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ, ಇದು ಸಾವಿರಾರು ರೋಗಿಗಳ ಜೀವನವನ್ನ ಬದಲಾಯಿಸಿದ ವರ್ಷಗಳ ಸಮರ್ಪಣೆ ಮತ್ತು ಜ್ಞಾನದ ಸಂಕೇತ. ಅವರ ಜ್ಞಾನ ಬರೀ ಅವರ ಪೇಷಂಟ್ಸ್ಗೆ ಮಾತ್ರ ಸೀಮಿತವಾಗಿಲ್ಲ. ಡಾಕ್ಟರ್ ರಮೇಶ್ ಮಕ್ಕಂ ಅವರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಪ್ರಪಂಚದಾದ್ಯಂತ 1600ಕ್ಕೂ ಹೆಚ್ಚು ಸರ್ಜನ್ಗಳಿಗೆ ತರಬೇತಿ ನೀಡಿದೆ. ಇದು ಅವರ ಎಕ್ಸ್ಪರ್ಟೀಸ್ ಗ್ಲೋಬಲ್ ಲೆವೆಲ್ನಲ್ಲಿ ಹೇಗೆ ಪ್ರಭಾವ ಬೀರಿದೆ ಅನ್ನೋದಕ್ಕೆ ಸಾಕ್ಷಿ. ನೋಡಿ, ಈ ಒಂದು ಲೈನ್ ಇದೆಯಲ್ಲ, ಇದು ಅವರ ಸಂಪೂರ್ಣ ಫಿಲಾಸಫಿಯನ್ನ ಸಖತ್ತಾಗಿ ಹೇಳುತ್ತೆ. ಅನುಕಂಪದೊಂದಿಗೆ ಪ್ರವರ್ತಕ ಶಸ್ತ್ರಚಿಕಿತ್ಸಾ ಆರೈಕೆಯನ್ನು ನೀಡುವುದು. ಅಂದ್ರೆ ಇಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಜೊತೆಗೆ ಒಂದು ಆಳವಾದ ಮಾನವೀಯ ಸ್ಪರ್ಶ ಕೂಡ ಸೇರ್ಕೊಂಡಿದೆ. ಈ ಒಂದು ವಿಷನ್ ಹಿಂದೆ ಇರೋ ಪವರ್ಫುಲ್ ಜೋಡಿ ಅಂದ್ರೆ ಇವರೇ. ಡಾಕ್ಟರ್ ರಮೇಶ್ ಮಕ್ಕಂ ಮಿನಿಮಲಿ ಇನ್ವೇಸಿವ್ ಸರ್ಜರಿಯಲ್ಲಿ ಪ್ರವರ್ತಕರು ಮತ್ತು ಡಾಕ್ಟರ್ ಸರಸ್ವತಿ ರಮೇಶ್ ಹೋಲಿಸ್ಟಿಕ್ ವೆಲ್ನೆಸ್ನಲ್ಲಿ ಪರಿಣಿತರು. ಒಬ್ಬರು ಸೈನ್ಸ್ನ ತುದಿಯಲ್ಲಿದ್ದರೆ ಇನ್ನೊಬ್ಬರು ಲೈಫ್ ಸ್ಟೈಲ್ನ ಆಳವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಇವರಿಬ್ಬರ ಪರಿಣಿತಿ ಒಂದಾದಾಗಲೇ ಈ ಇಂಟಿಗ್ರೇಟೆಡ್ ಅಪ್ರೋಚ್ಗೆ ಜೀವ ಬಂದಿದ್ದು. ಸರಿ, ಈ ಫಿಲಾಸಫಿ ಬರೀ ಥಿಯರಿಯಲ್ಲ, ಇದು ರಿಯಲ್ ಲೈಫ್ನಲ್ಲಿ ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಾಗಿ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂದ್ರೆ PCOS ಅಂತ ಕರೆಯೋ ಒಂದು ನಿರ್ದಿಷ್ಟ ಆದರೆ ಕಾಂಪ್ಲೆಕ್ಸ್ ಆಗಿರೋ ಸ್ಥಿತಿಯನ್ನ ಉದಾಹರಣೆಯಾಗಿ ತಗೊಳ್ಳೋಣ. ದಿಂಬಿನ ಮೇಲೆ ಜಾಸ್ತಿ ಕೂದಲು ಉದುರ್ತಿರೋದು, ಇದ್ದಕ್ಕಿದ್ದಂತೆ ಮುಖದ ಮೇಲೆ ಮೊಡವೆಗಳು ಕಾಣಿಸ್ಕೊಡೋದು, ಅಥವಾ ಕಾರಣವೇ ಇಲ್ಲದೆ ಮೂಡ್ ಸ್ವಿಂಗ್ಸ್ ಆಗೋದು, ಇದನ್ನೆಲ್ಲ ಗಮನಿಸಿದ್ದೀರಾ? ಈ ಅನುಭವಗಳು ತುಂಬಾ ಜನರಿಗೆ ಕಾಮನ್ ಆಗಿರುತ್ತೆ. ಇವೆಲ್ಲ PCOSನ ಕೆಲವು ಸಾಮಾನ್ಯ ಲಕ್ಷಣಗಳಾಗಿರ್ಬೋದು. ಹಾಗಾದ್ರೆ ಈ PCOS ಅಂದ್ರೆ ಕರೆಕ್ಟಾಗಿ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ಒಂದು ಹಾರ್ಮೋನಲ್ ಕಂಡೀಷನ್. ಇದರಲ್ಲಿ ಆಂಡ್ರೋಜನ್ಗಳು ಅಂದ್ರೆ ಮೇಲ್ ಹಾರ್ಮೋನುಗಳ ಇಂಬ್ಯಾಲೆನ್ಸು ದೇಹದ ನ್ಯಾಚುರಲ್ ಸೈಕಲ್ಸನ್ನ ಪೂರ್ತಿಯಾಗಿ ಹಾಳ್ಮಾಡುತ್ತೆ. ಇದೇ ಎಲ್ಲಾ ಸಮಸ್ಯೆಗಳ ಮೂಲ. ಇದು ಹೇಗಪ್ಪ ಅಂದ್ರೆ ಒಂದೇ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಒಂದು ಡಾಮಿನೋ ಎಫೆಕ್ಟ್ ತರಹ ಶುರುವಾಗುತ್ತೆ. ಇದು ಕೂದಲಿನ ಬೆಳವಣಿಗೆಯ ಸೈಕಲ್ನ ಹಾಳು ಮಾಡುತ್ತೆ, ಚರ್ಮದಲ್ಲಿ ಎಣ್ಣೆಯನ್ನ ಜಾಸ್ತಿ ಮಾಡಿ ಮೊಡವೆಗಳಿಗೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಬ್ರೈನ್ ಕೆಮಿಸ್ಟ್ರಿ ಮೇಲೂ ಪರಿಣಾಮ ಬೀರಿ ಮೂಡ್ ಸ್ವಿಂಗ್ಸ್ ಆಗುವಂತೆ ಮಾಡುತ್ತೆ. ಅಂದ್ರೆ ಸಂಬಂಧವೇ ಇಲ್ಲ ಅನ್ನಿಸೋ ಈ ಎಲ್ಲ ಲಕ್ಷಣಗಳ ಮೂಲ ಒಂದೇ. ಸರಿ, ಈ ಸಿಂಪ್ಟಮ್ಸ್ ಎಲ್ಲ ಯಾಕೆ ಕಾಣಿಸ್ಕೊಳುತ್ತೆ? ಇದ್ರ ಹಿಂದಿರೋ ಸೈನ್ಸ್ ಏನು? ಸ್ವಲ್ಪ ಡೀಪ್ ಆಗಿ ನೋಡೋಣ. ಕೂದಲು ಉದುರುವ ಹಿಂದಿನ ಪ್ರಕ್ರಿಯೆಗೆ ಮಿನಿಯೇಚರೈಸೇಷನ್ ಅಂತಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಪ್ಪ ಅಂದ್ರೆ ಜಾಸ್ತಿ ಆಗಿರೋ ಆಂಡ್ರೋಜನ್ಗಳು ತಲೆ ಮೇಲಿರೋ ಕೂದಲಿನ ಬುಡುವನ್ನ ಅಂದ್ರೆ ಫಾಲಿಕಲ್ಸನ್ನ ಕುಗ್ಸುತ್ತೆ. ಇದರಿಂದ ಕೂದಲು ನಿಧಾನಕ್ಕೆ ತೆಳ್ಳಗೆ ಚಿಕ್ಕದಾಗಿ ಕೊನೆಗೆ ಬೆಳೆಯೋದನ್ನೇ ನಿಲ್ಲಿಸಿಬಿಡುತ್ತೆ. ಆದ್ರೆ ಇಲ್ಲೊಂದು ವಿಚಿತ್ರವಾದ ಪ್ಯಾರಾಡಾಕ್ಸ್ ಇದೆ. ಅದೇ ಆಂಡ್ರೋಜನ್ಗಳು ತಲೆ ಮೇಲೆ ಕೂದಲುದಿರೋಕೆ ಕಾರಣ ಆದ್ರೆ ಮುಖ ಮತ್ತು ದೇಹದ ಬೇರೆ ಭಾಗಗಳಲ್ಲಿ ಕೂದಲಿನ ಬೆಳವಣಿಗೆಯನ್ನ ಪ್ರೋತ್ಸಾಹಿಸುತ್ತೆ. ಇದನ್ನ ಹರ್ಸುಟಿಸಮ್ ಅಂತ ಕರೀತಾರೆ. ನೋಡಿ, ಒಂದೇ ಹಾರ್ಮೋನ್ ದೇಹದ ಬೇರೆ ಬೇರೆ ಕಡೆ ಪೂರ್ತಿ ಆಪೋಸಿಟ್ ಎಫೆಕ್ಟ್ಸ್ ಕೊಡುತ್ತೆ. PCOSಗೆ ಸಂಬಂಧಪಟ್ಟ ಮೊಡವೆಗಳು ಕೂಡ ಸ್ವಲ್ಪ ಬೇರೆ ತರಹ ಇರುತ್ತೆ. ನಾರ್ಮಲ್ ಮೊಡವೆಗಳ ತರಹ ಅಲ್ಲ. ಇವು ಸಾಮಾನ್ಯವಾಗಿ ದವಡೆ, ಗದ್ದ ಮತ್ತೆ ಕೆಳಗಿನ ಕೆನ್ನೆಗಳ ಭಾಗದಲ್ಲಿ ಆಳವಾದ ಗಂಟು ತರಹದ ನೋವಿರುವ ಗುಳ್ಳೆಗಳಾಗಿ ಕಾಣಿಸ್ಕೊಳ್ತೆ. ಇದು ಕೂಡ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ನೇರ ಪರಿಣಾಮನೇ. ಇಲ್ಲಿವರೆಗೆ ನಾವು ಪ್ರಾಬ್ಲಮ್ ಬಗ್ಗೆ ಮಾತಾಡಿದ್ವಿ. ಈಗ ಸೊಲ್ಯೂಷನ್ ಕಡೆ ಗಮನ ಕೊಡೋಣ. ಈ ರೀತಿ ಹಲವು ಮುಖಗಳಿರೋ ಈ ಸ್ಥಿತಿಯನ್ನ ನಿಭಾಯಿಸಕ್ಕೆ ಒಂದು ಸಮಗ್ರ ವಿಧಾನ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಫಸ್ಟ್, ಮೆಡಿಕಲ್ ಟ್ರೀಟ್ಮೆಂಟ್ಸ್. ಆಂಟಿ ಆಂಡ್ರೋಜನ್ಗಳು ಹಾರ್ಮೋನ್ಗಳ ಕೆಟ್ಟ ಪರಿಣಾಮವನ್ನ ಬ್ಲಾಕ್ ಮಾಡುತ್ತೆ. ಬರ್ತ್ ಕಂಟ್ರೋಲ್ ಪಿಲ್ಸ್ ಆಂಡ್ರೋಜನ್ ಉತ್ಪಾದನೆಯನ್ನೇ ಕಮ್ಮಿ ಮಾಡುತ್ತೆ. ಹಾಗೆಯೇ ಮಿನಾಕ್ಸಿಡಿಲ್ನಂತಹ ಟ್ರೀಟ್ಮೆಂಟ್ಸ್ ತಲೆಗೆ ಬ್ಲಡ್ ಫ್ಲೋ ಜಾಸ್ತಿ ಮಾಡಿ ಹೊಸ ಕೂದಲು ಬೆಳೆಯೋಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಮೆಡಿಸಿನ್ ಒಂದೇ ಎಲ್ಲಾನೂ ಅಲ್ಲ. ನಮ್ಮ ಲೈಫ್ ಸ್ಟೈಲ್ ಮತ್ತೆ ನ್ಯಾಚುರಲ್ ಸೊಲ್ಯೂಷನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಕಬ್ಬಿಣ, ಸತ್ತು ಮತ್ತೆ ವಿಟಮಿನ್ B ಆ್ಯಂಡ್ D
ಇರೋ ಆಹಾರ ತಿನ್ನೋದು, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿ ಇನ್ಸುಲಿನ್ ಲೆವೆಲ್ ಕಂಟ್ರೋಲ್ ಮಾಡೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮೂಲಕ ಹಾರ್ಮೋನ್ಗಳನ್ನು ಬ್ಯಾಲೆನ್ಸ್ ಮಾಡೋದು ಇವೆಲ್ಲ ತುಂಬಾ ಮುಖ್ಯ. ಅಷ್ಟೇ ಅಲ್ಲ, ಸ್ಪಿಯರ್ಮೆಂಟ್ ಟೀ ಥರ ಸಿಂಪಲ್ ಮನೆ ಮದ್ದು ಕೂಡ ಆಂಡ್ರೋಜನ್ಗಳನ್ನು ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ. ಈ ನಂಬರ್ ನೋಡಿ, ಜಸ್ಟ್ 5-10% ಅಷ್ಟು ತೂಕ ಇಳಿಸ್ಕೊಂಡ್ರೆ ಸಾಕು, ಆಂಡ್ರೋಜನ್ ಲೆವೆಲ್ಸ್ ಗಮನಾರ್ಹವಾಗಿ ಕಡಿಮೆ ಆಗುತ್ತೆ ಮತ್ತೆ ಅನಗತ್ಯ ಕೂದಲಿನ ಬೆಳವಣಿಗೆ ಕೂಡ ನಿಧಾನ ಆಗುತ್ತೆ. ಲೈಫ್ ಸ್ಟೈಲ್ ಬದಲಾವಣೆ ಎಷ್ಟು ಪವರ್ಫುಲ್ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಖಂಡಿತ ರಿಕವರಿಗೆ ಸ್ವಲ್ಪ ಟೈಮ್ ಬೇಕೇ ಬೇಕು. ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡೋದು ಮುಖ್ಯ. ಸಾಮಾನ್ಯವಾಗಿ 3-6 ತಿಂಗಳಲ್ಲಿ ಕೂದಲು ಉದುರೋದು ಕಡಿಮೆ ಆಗುತ್ತೆ. 6-12 ತಿಂಗಳಲ್ಲಿ ಹೊಸ ಕೂದಲು ಬೆಳೆಯೋದನ್ನು ಗಮನಿಸ್ಬೋದು. ಹಾರ್ಮೋನುಗಳು ಬ್ಯಾಲೆನ್ಸ್ ಆದಾಗೆ ಮೂಡ್ ಕೂಡ ಸ್ಟೇಬಲ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಕಂಪ್ಲೀಟ್ ಟ್ರೀಟ್ಮೆಂಟ್ ಪ್ಲಾನನ್ನ ಕಾರ್ಯರೂಪಕ್ಕೆ ತರೋರು ಯಾರು? ಇದೆಲ್ಲ ಸಾಧ್ಯ ಆಗೋದು ಒಂದು ಅದ್ಭುತ ಸಹಯೋಗಿ ತಜ್ಞರ ತಂಡದಿಂದ. PCOS ಥರದ ಕಾಂಪ್ಲೆಕ್ಸ್ ಕಂಡೀಷನ್ಗೆ ಚಿಕಿತ್ಸೆ ಕೊಡೋಕೆ ಒಂದಿಡೀ ಟೀಮ್ ಬೇಕು. ಗೈನಕಾಲಜಿಸ್ಟ್ಗಳು, ಹಾರ್ಮೋನ್ ಸ್ಪೆಷಲಿಸ್ಟ್ ಆದ ಎಂಡೋಕ್ರೈನಾಲಜಿಸ್ಟ್ಗಳು, ಸ್ಕಿನ್ ಸ್ಪೆಷಲಿಸ್ಟ್ ಆದ ಡರ್ಮಟಾಲಜಿಸ್ಟ್ಗಳು ಮತ್ತು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಗಳು ಇವರೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಕಂಪ್ಲೀಟ್ ಕೇರ್ ಕೊಡೋಕೆ ಸಾಧ್ಯ. ಸೊ ಫೈನಲ್ ಆಗಿ ಇದರ ಮುಖ್ಯ ಸಂದೇಶ ಏನು ಅಂದ್ರೆ, ಕೇವಲ ಸಿಂಪ್ಟಮ್ಸ್ಗೆ ಟ್ರೀಟ್ಮೆಂಟ್ ಕೊಡೋದಲ್ಲ, ಬದಲಿಗೆ ಒಬ್ಬ ವ್ಯಕ್ತಿಯನ್ನ ಸಂಪೂರ್ಣವಾಗಿ ನೋಡಿ ಆರೈಕೆ ಮಾಡೋದು. ಆಸ್ಪತ್ರೆಯ ಪರಂಪರೆ ಇರ್ಬೋದು, PCOS ಕೇಸ್ ಸ್ಟಡಿ ಇರ್ಬೋದು ಅಥವಾ ಎಕ್ಸ್ಪರ್ಟ್ ಟೀಮ್ ಇರ್ಬೋದು, ಎಲ್ಲವೂ ಇದೇ ಒಂದು ಮುಖ್ಯ ಸಂದೇಶದ ಸುತ್ತ ಹೆಣೆದುಕೊಂಡಿದೆ. ಕೊನೆಗೆ ಒಂದು ಪ್ರಶ್ನೆ. ನಮ್ಮ ಆರೋಗ್ಯದ ಪಯಣದಲ್ಲಿ ನಾವು ಏನನ್ನು ಹುಡುಕ್ಬೇಕು? ಈ ಚರ್ಚೆ ನಂತರ ಕೇವಲ ರೋಗ ಲಕ್ಷಣಗಳಿಗೆ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಬದಲಾಗಿ ನಮ್ಮನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಸಮಗ್ರ ದೃಷ್ಟಿಕೋನವನ್ನ ಹುಡುಕೋದು ಎಷ್ಟು ಮುಖ್ಯ ಅನ್ನೋದು ಸ್ಪಷ್ಟವಾಗಿರ್ಬೋದಲ್ವಾ?